ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ನನ್ನ ಡೇ ಹೇಗೋಯಿತು, ನಾನು ಎಲ್ಲಿಗೆ ಹೋಗಿದ್ದೆ, ಯಾರ ಮದುವೆ ಆಯಿತು, ಸೊ ಎಲ್ಲ ಡೀಟೇಲ್ಸ್ನು ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಒಬ್ಬ ತಾಯಿಗೆ ತಾಯಿನೇ ಸಾಟಿ. ಸೊ ಅಂಥ ತಾಯಿಗೆ ನನ್ನ ಕಡೆಯಿಂದ ನಮ್ಮ ಅಮ್ಮಂಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು, ನಮ್ಮ ಆಂಟಿದಿರ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ, ಎಲ್ಲ ಅಮ್ಮಂದಿರ್ಗೂ. ಸೊ ಹಾಗೆ ಇವತ್ತು ಫಸ್ಟು ಬೆಳಗ್ಗೆ ಎದ್ದು ರಾಘವೇಂದ್ರ ಸ್ವಾಮಿಗೆ ಹೋದ್ವಿ. ಯಾಕೆ ಅಂದರೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಬಂದು ನೆಕ್ಸ್ಟ್ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಅಂತ ಹೇಳಿದರು. ಬಟ್ ನನಗೆ ರೀಸನ್ ನಿಜ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಈ ರೀಸನ್ ಗೊತ್ತಿದೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಯಾಕೆ ಮಂತ್ರಾಲಯದಿಂದ ಬಂದು ನೆಕ್ಸ್ಟ್ ಗುರುವಾರ ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಅಂತ. ನನಗೆ ನಿಜವಾಗ್ಲೂ ರೀಸನ್ ಗೊತ್ತಿಲ್ಲ. ಸೊ ಹೇಳಿದ್ರು, ನನ್ನ ನಾದಿನಿ ಆ ಥರ ಹೇಳಿದ್ಲು ಹೋಗ್ಬೇಕಂತೆ ಅಂತ. ಅದಕ್ಕೋಸ್ಕರ ನಾನು ನನ್ನ ಮಗ ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿ ಅಂದರೆ ಮಠಕ್ಕೆ ಅಲ್ಲೇ ಮನೆ ಹತ್ರ ಒಂದು 5 ನಿಮಿಷ ವಾಕಬಲ್ಲು ಹೋಗಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಏನು ಅಂದರೆ ಏಕಾದಶಿ ಆಗಿರೋದ್ರಿಂದ ಸ್ವಾಮಿಗೆ ಯಾವುದೇ ರೀತಿ ಅಲಂಕಾರ ಮಾಡಿರಲಿಲ್ಲ. ಬೇಗ ಗೇಟ್ ಕ್ಲೋಸ್ ಮಾಡಿದರು. ಬಟ್ ಹಿಂದ್ಗಡೆಯಿಂದ ಒಂದು ಗೇಟ್ ಇರುತ್ತೆ, ಅದು ಅಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ತುಂಬ ವರ್ಷ ಅಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಗೇಟ್ ಯಾವಾಗಲೂ ಓಪನ್ ಇರುತ್ತೆ, ಅಂದರೆ ಇಷ್ಟು ಟೈಮ್ವರೆಗೂ. ಅಲ್ಲಿಂದ ಹೋಗ್ಬಿಟ್ಟು ದೇವರಿಗೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ರಾಘವೇಂದ್ರ ಸ್ವಾಮಿಗೆ ಬಂದ್ವಿ. ಏಕಾದಶಿ ಆಗಿರೋದ್ರಿಂದ ಸ್ವಾಮಿಗೆ ಯಾವುದೇ ರೀತಿ ಇದು ಅಲಂಕಾರ ಮಾಡಿರಲಿಲ್ಲ. ಅದಾದಮೇಲೆ ನಾವು ಡೈರೆಕ್ಟ್ ಊರಿಗೆ ಬಂದ್ವಿ. ಊರಲ್ಲಿ ಒಂದು ಮದುವೆ ಇತ್ತು, ಅವ್ನು ನನ್ನ ಮೈದ ಆಗಬೇಕು, ಒಂದು ಮದುವೆ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿಗೆ ಬಂದು ಮದುವೆ ಹತ್ರ ಬಂದ್ವಿ. ಇದು ಅವ್ನ ಮದುವೆ ಆಗಿರೋದು ದೇವಸ್ಥಾನದಲ್ಲಿ, ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಾಗ ಕರೆಕ್ಟಾಗಿ ಶಾಸ್ತ್ರಗಳು ಆಗ ಸ್ಟಾರ್ಟ್ ಆಗಿತ್ತು. ಸೊ ಸಿಂಪಲ್ಲಾಗಿ ಮದುವೆ ಆಗ್ತಾಯಿದ್ದ, ಜಾಸ್ತಿ ಆಡಂಬರ ಇಲ್ಲ. ನನಗಂತೂ ಈ ರೀತಿ ಸಿಂಪಲ್ ಮದುವೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಅವನ ಹೆಸರು ಮಧು ಸಮರ್ಥ್ ಅಂತ. ಅವನದು 2 ಹೆಸರಿದೆ. ಹುಡುಗಿ ಹೆಸರು ರಂಜಿತಾ ಅಂತ. ಇಬ್ಬರು ಇಷ್ಟಪಟ್ಟೆ ಮದುವೆ ಆಗ್ತಾ ಇರೋದು. ಶಾಸ್ತ್ರಗಳೆಲ್ಲ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮದುವೆ ಆಗಿದ್ದು. ಅಮ್ಮಮ್ಮ ಅಂದರೆ 50ರಿಂದ 80 ಜನ ಅಷ್ಟೇ ಸೇರಿದ್ದಿತ್ತು ಮದುವೆಗೆ. ಆದರೂ ಏನೋ ಒಂಥರ ಪೀಸ್ಫುಲ್ ಆಗಿತ್ತು, ನೆಮ್ಮದಿ ಇತ್ತು ಮದುವೆಯಲ್ಲಿ. ಬೇರೆ ಮದುವೆಲೆಲ್ಲ ನೂಕು ನುಗ್ಗಾಟ, ದಾರಿ ಬಿಡೋಕ್ಕಾಗಲ್ಲ, ಮದುವೆನ ಈ ರೀತಿ ಕಣ್ತುಂಬ ನೋಡೋಕ್ಕಾಗಲ್ಲ. ಬಟ್ ಇಲ್ಲಂತೂ ನಾನು ಎಲ್ಲ ಶಾಸ್ತ್ರಗಳನ್ನೂ ಎಷ್ಟು ನೀಟಾಗಿ ನೋಡಿಕೊಂಡೆ ಅಂದರೆ ಅಷ್ಟು ನೀಟಾಗಿ ನೋಡಿದೆ, ಏನೇನು ಮಾಡ್ತಾಯಿದ್ದಾರೆ, ಏನೇನು ಬಿಡ್ತಾಯಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮ ಬೇರೆ ಮದುವೆಗಳಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ತಾರಲ್ಲ, ಜನ ನುಗ್ಗೋದು ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಸೊ ಇಲ್ಲಿ ಪೀಸ್ಫುಲ್ ಆಗಿತ್ತು. ಅದಾದಮೇಲೆ ತಾಲಿಗೆಲ್ಲ ನಮಸ್ಕಾರ ಹಾಕ್ಸ್ತಾಯಿದ್ರು. ತಾಲಿ ಕಟ್ಟೋ ಟೈಮ್ ಈ ಥರ ಇತ್ತಲ್ಲ, ಈ ಟೈಮ್ಗೆ ಕಟ್ಟಬೇಕು ಅಂತ. ಸೊ ತಾಲಿಗೆಲ್ಲ ನಮಸ್ಕಾರ ಹಾಕ್ಸ್ತಾಯಿದ್ರು. ಅದಾದಮೇಲೆ ಹೂನಾರ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಕೂಡ. ಅವನು ತುಂಬ ಖುಷಿಯಾಗಿ ಮದುವೆ ಆಗ್ತಾಯಿದ್ರು. ನಮಗೂ ನೋಡೋರ್ಗು ತುಂಬ ಖುಷಿ ಆಯಿತು. ಈ ರೀತಿ ಸಿಂಪಲ್ಲಾಗಿ ಮದುವೆ ಮಾಡಿಕೊಂಡ್ರೆ ಬೆಟರು ನನಗನ್ಸೋ ಪ್ರಕಾರ. ಸುಮ್ಮನೆ ದುಂದು ವೆಚ್ಚ ಮಾಡೋ ಬದಲು, ಅಂದರೆ ಅದು ಅವ್ರವ್ರ ಪರ್ಸ್ನಲಿ ಅವರು ಇಷ್ಟ. ನನ್ನ ಪರ್ಸ್ನಲ್ ನಾನು ಹೇಳ್ತಾ ಅಂದರೆ ನನ್ನ ಪರ್ಸ್ನಲಾಗಿ ನನಗೇನು ಇಷ್ಟ ಆಗುತ್ತೆ ನಾನು ಹೇಳ್ತಾ ಇರೋದು. ಸೊ ಕೆಲವ್ರಿಗೆ ಆ ರೀತಿ ಮದುವೆ ಇಷ್ಟ ಆಗುತ್ತೆ, ಕೆಲವರಿಗೆ ಈ ರೀತಿ ಮದುವೆ ಇಷ್ಟ ಆಗುತ್ತೆ. ಸೊ ಅದೇ ದುಡ್ಡನ್ನ ಇವರು ಲೈಫಲ್ಲಿ ಯೂಸ್ ಮಾಡಿದ್ರೆ, ಈಗ ಎಷ್ಟೋ ಲಕ್ಷ ಖರ್ಚಾಗುತ್ತೆ, ಅದನ್ನೇ ಇವರಿಗೆ ಡೆಪಾಸಿಟ್ ಆಗಿಬಿಟ್ರೆ ಲೈಫ್ ಲಾಂಗ್ ಅವರು ಅದನ್ನು ಯೂಸ್ ಮಾಡ್ಕೊಬೋದು ಅಂತ ಅಷ್ಟೇ, ಬೇರೆ ಇನ್ನೇನಲ್ಲ. ಸೊ ಆ ರೀತಿ ವಿಜೃಂಭಣೆಯಿಂದ ಮದುವೆ ಆಗೋರ್ಗೂ ಅಡ್ಡಿ ಏನಿಲ್ಲ, ಅಂದರೆ ಅವ್ರವ್ರಿಗೆ ಇಷ್ಟ ಬಂದಂಗೆ. ಬಟ್ ನನಗೆ ಪರ್ಸ್ನಲಿ ಈ ರೀತಿ ಸಿಂಪಲ್ ಮದುವೆ ಅಂದರೆ ತುಂಬಾ ಇಷ್ಟ. ಸೊ ತಾಳಿ ಕಟ್ಟೋ ಟೈಮು ತುಂಬ ಖುಷಿಯಾಗಿ ಕಟ್ದ. ಅಲ್ಲಿರೋರೆಲ್ಲನೂ ಖುಷಿಯಾದರು. ಅವನು ತುಂಬಾ ಖುಷಿಯಾಗಿ ಕಟ್ದ. ನಾನಂತೂ ಆ್ಯಕ್ಚುಲಿ ಈ ರೀತಿ ತಾಳಿ ಕಟ್ಟಿದ್ದು ಇದೇ ಕರೆಕ್ಟಾಗಿ ನೋಡಿದ್ದು. ಬೇರೆ ಕಡೆ ಎಲ್ಲ ರಶ್ ಆಗ್ತಾಯಿತ್ತಲ್ವ, ನೋಡೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ನಮ್ಮತ್ತೆ ಮತ್ತು ನನ್ನ ಮಗ ಎಲ್ಲರೂ ಹಾಲು ಬಿಡ್ತಾಯಿದ್ದಾರೆ, ಅಂದರೆ ಧಾರೆ ಹಾಲು ಬಿಡ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜಾಸ್ತಿ ಜನನೇ ಇಲ್ಲ. ಯಾಕಂದರೆ ತಾಳಿ ಕಟ್ಟೋ ಟೈಮ್ಗೆ ಆದಮೇಲೆ ಎಲ್ಲರೂ ದಾರೆ ಬಿಟ್ಬಿಟ್ಟು ಹೊರಟ್ಬಿಟ್ರು, ಅಂದರೆ ಹೊರಗಡೆ ಹೊರಟ್ಬಿಟ್ರು. ಸೊ ಆರಾಮಾಗಿ ಒಂದಷ್ಟೇ ಜನ ಅಲ್ವ, ನೀಟಾಗಿ ದಾರೆ ಎಲ್ಲ ಬಿಟ್ವಿ. ಅದಾದಮೇಲೆ ಇವಳು ಸಮನ್ವಿ ಅಂತ, ನಮ್ಮ ಇನ್ನೊಬ್ಬ ಮೈದನ ಮಗಳು, ಎಷ್ಟು ಕ್ಯೂಟಾಗಿ ಮೆಹಂದಿ ಎಲ್ಲ ಹಾಕ್ಕೊಂಡಿದ್ದಾಳೆ ಅಂದರೆ ಕ್ಯೂಟಾಗಿ, ಅವಳು ಕೂಡ ಅಷ್ಟೇ ಕ್ಯೂಟಾಗಿ ಆಟ ಆಡಿಕೊಂಡು ಕ್ಯೂಟಾಗಿದ್ಲು. ಸೊ ಅವಳ ಜೊತೆ ಎಲ್ಲ ಮಾತಾಡಿಕೊಂಡು ದಾರೆ ಎಲ್ಲ ಆದಮೇಲೆ ಗಂಡು ಹೆಣ್ಣನ್ನು ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆ ಪಕ್ಕದಲ್ಲಿ, ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ, ಅಲ್ಲಿ ನಿಲ್ಲಿಸಿದ್ರು. ಯಾಕಂದರೆ ಮಾತಾಡೋಕ್ಕೆ ಸಿಕ್ಕಿರಲ್ಲ ದಾರೆ ಆಗುವಾಗ. ಈಗ ಮಾತಾಡಿ ಕೊಡೋರು, ಮಾತಾಡ್ಸೋರೆಲ್ಲ ಮಾತಾಡಿಸ್ಲಿ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಲ್ಲಿ ನಿಲ್ಲಿಸಿದ್ರು. ಸಿಂಪಲ್ಲಾಗಿ ಪೀಸ್ಫುಲ್ಲಾಗಿ ಮದುವೆ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಮದುವೆ ಎಲ್ಲ ಮುಗಿಸ್ಕೊಂಡು, ಇದೆಲ್ಲ ಅಮ್ಮನ ಫ್ಯಾಮಿಲಿಯವರೆಲ್ಲ. ಆ್ಯಕ್ಚುಲಿ ಇದು ಅಮ್ಮನ ಫ್ಯಾಮಿಲಿ, ಅಮ್ಮನ ತಂಗಿ ಮಗ ಅವರು.
ಸೊ ಅದೆಲ್ಲ ಮದುವೆ ಮುಗಿಸ್ಕೊಂಡು ನಾವು ಬಂದಿದ್ದು ಜಾವಗಲ್ಗೆ, ಅದೇ ಮಲ್ಲಿಗೆ ದೇವಿಪುರ ಅಂತ ಹೇಳಿದ್ನಲ್ಲ ಅಲ್ಲಿ ನಾವು ಜಾಕಾಯಿ ತೊಗೊಬೇಕಿತ್ತಲ್ಲ, ಅಲ್ಲಿಗೆ ಜಾಕಾಯಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವ್ರನ್ನ ಮಾತಾಡ್ಸುವಾಗ ಇಲ್ಲಿ ಇದೆಯಲ್ಲ ಇಷ್ಟು ಪ್ರಶಸ್ತಿಗಳು ಅವ್ರಿಗೆ ಬಂದಿರೋದು, ಅಂದರೆ ಎಲ್ಲ ಕಡೆ ಕರೆದು ಅವ್ರನ್ನ ಸನ್ಮಾನ ಮಾಡಿ ಈ ರೀತಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಶಾಕ್ ಆಯಿತು, ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆಯಾ ಅಂತ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಇದೆಲ್ಲ ಏನು ದೊಡ್ಡದಲ್ಲ ಅಂತ ನನಗೆ, ಯಾಕಂದರೆ ಮನುಷ್ಯ ತುಂಬ ಒಳ್ಳೆಯವರು, ತುಂಬ ಸಾಫ್ಟ್, ನೋಡೋಕ್ಕೆ ಮಾತ್ರ ಒಂದು 60 ಆಗಿದೆ ಅಂತ ಅನಿಸುತ್ತೆ, ಬಟ್ ಮನ್ಸು ಮಾತ್ರ ಮಗು ಥರನೇ. ಯಾಕಂದರೆ ಮಾತಲ್ಲೇ ಅರ್ಥ ಆಗುತ್ತೆ, ಯಾರೇ ಹೋದ್ರೂ ಅಷ್ಟು ನೀಟಾಗಿ ಮಾತಾಡಿ ಕಳಿಸ್ತಾರೆ ಅವರು. ಸೊ ನೋಡಿ, ಇದು ಈಗಿನ ಮುಖ್ಯಮಂತ್ರಿ ಕೂಡ ಇದ್ದಾರೆ ಅವ್ರ ಹಿಂದೆ, ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಅವ್ರಿಗೆ. ಸೊ ಅದೆಲ್ಲ ಒಂದು ವಿಡಿಯೋ ಮಾಡಿಕೊಂಡೆ. ಅದೆಲ್ಲ ವಿಡಿಯೋ ಮಾಡ್ಕೊಂಡ್ಮೇಲೆ ಜಾಕಾಯಿ ತೊಗೊಂಡ್ವಿ, ಒಂದು 250ರಿಂದ 300 ಸಸಿ ತೊಗೊಂಡ್ವಿ, ಈಗ ಸಾಕು ಸದ್ಯಕ್ಕೆ ಅಂತ. ನೋಡಿ ಅದೆಲ್ಲ ನಮಗೆ ಆಟೋಗೆ ತುಂಬಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಒಂದು 250ರಿಂದ 300 ರೂಪಾಯಿಗೆ ಒಂದು 225 ರೂಪಾಯಿಗೆ ಹಾಕ್ಕೊಂಡ್ರು. ಫಸ್ಟು 235 ಅಂತ ಹೇಳಿದ್ರು, ನಾವು ಮಾತಾಡಿದ್ಮೇಲೆ 225ಗೆ ಫೈನಲ್ ಮಾಡಿದ್ರು. ಸೊ ಆಟೋಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಆಟೋಗೆ ತುಂಬಕ್ಕೆ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು. ಏನು ಗಿರ್ಜೆಂಟ್ ಏನಿಲ್ಲ, ನೀಟಾಗಿ ಪ್ಯಾಕ್ ಮಾಡಿ ನೀಟಾಗಿ ತಂದುಕೊಟ್ರು. ಅದಾದಮೇಲೆ ಅಲ್ಲಿ ಡ್ರ್ಯಾಗನ್ ಫ್ರೂಟು ಸರಿ ನಾವು ಹೋದಾಗ ಅದು ಎಷ್ಟು ಸಣ್ಣಕ್ಕೆ ಒಳ್ಳೆ ಮೊಗ್ಗು ಥರ ಇತ್ತು, ಈಗಾಗಲೇ ಎಷ್ಟು ದಪ್ಪ ಆಗಿದೆ ಅಂದರೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಹಣ್ಣಾಗ್ಬಿಡುತ್ತೆ. ನೋಡಿ ಇಷ್ಟು ದಪ್ಪ ಆಗಿದೆ. ನಾನು ಹೋದಾಗ ಒಳ್ಳೆ ಮೊಗ್ಗು ಥರ ಇತ್ತು, ಮಲ್ಲಿಗೆ ಮೊಗ್ಗು ಥರ ಇತ್ತು, ಈಗಾಗಲೇ ಇಷ್ಟು ದಪ್ಪ ಆಗಿದೆ, ಸೈಜ್ ಆಗಲೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ನನಗನ್ಸೋ ಪ್ರಕಾರ ಇನ್ನೊಂದು ಮಂತಲ್ಲಿ ಅಥವಾ 15 ಡೇಸಲ್ಲಿ ಅದು ತಿನ್ನೋಕ್ಕೆ ಬಂದುಬಿಡುತ್ತೆ ಅಂತ ನನಗನ್ನಿಸ್ತು. ಸೊ ಎಲ್ಲದರಲ್ಲೂ ಕಾಯಿ ಅದೇ ರೀತಿ ದಪ್ಪ ಆಗಿತ್ತು, ಅಂದರೆ ಸೈಜು ಸ್ವಲ್ಪ ದಪ್ಪ ಆಗ್ತಾ ಹೋಗ್ತಾಯಿತ್ತು. ಸೊ ಅದಾದಮೇಲೆ ಅದೆಲ್ಲ ತಂದು ಮನೆಗೆ ಬಂದಮೇಲೆ ಅದನ್ನು ಸಸಿ ಹಾಕಬೇಕಲ್ವ, ಅದನ್ನೆಲ್ಲ ಗುಂಡಿ ತೋಡಿ ಕವಲಲ್ಲಿ ಇದೇ ರೀತಿ ಸಸಿನ ಹಾಕಿಸ್ತಾಯಿದ್ದೀವಿ. ಅದು ಕವರಲ್ಲಿ ಪ್ಯಾಕ್ ಮಾಡಿರ್ತಾರೆ, ಆ ಕವರ್ನ ತೆಗೆದು ಈ ರೀತಿ ಗುಂಡಿಯಲ್ಲಿಟ್ಟು ನೀಟಾಗಿ ಒಂದು 250ರಿಂದ 300 ಸಸಿಗಳನ್ನು ಇದೇ ರೀತಿ ಹಾಕ್ಸಿದ್ವಿ. ಇದನ್ನು ಕವಲಲ್ಲೇ ಹಾಕ್ಸಿರೋದು, ತೋಟಕ್ಕೆ ಹಾಕ್ಸಿಲ್ಲ ನಾವು. ಕವಲಲ್ಲಿ ಯಾಕೆ ಅಂದರೆ ಜಾಗ ನಮಗೆ ಸಾಕಷ್ಟು ಅಲ್ಲಿ ಜಾಗ ಇದೆ. ಕವಲಲ್ಲಿ ಅಡಿಕೆ ಸಸಿ, ತೆಂಗಿನ ಮರ ಜಾಸ್ತಿನೇ ಇದೆ. ಕವಲಲ್ಲಿ ಸ್ವಲ್ಪ ಜಾಗ ನಮಗಿದೆ, ಇನ್ನೂ ಒಂದಷ್ಟು ಎಕರೆ ಉಳ್ಕೊಂಡಿದೆ. ಸೊ ಆ ಜಾಗದಲ್ಲಿ ಈ ಜಾಕಾಯಿ ಹಾಕೋಣ ಅಂತ ಪ್ಲ್ಯಾನ್ ಮಾಡೇ ನಾವು ಜಾಕಾಯಿನ ಇದನ್ನು ತಂದು ಹಾಕಿದ್ದು. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗು ಸ್ವಲ್ಪ ಬದನೆಕಾಯಿ ಎಲ್ಲ ಜಾಸ್ತಿ ಬಿಟ್ಟಿತ್ತು, ಒಂದು 2 kg ಆಗೋಷ್ಟು. ಅದನ್ನೆಲ್ಲ ಕಿತ್ತಿಡ್ತಾಯಿದ್ದೀನಿ, ಯಾಕಂದರೆ ಅಲ್ಲೇ ಬಿಟ್ಟರೆ ಅದು ಗೊತ್ತೇ ಆಗೋಲ್ಲ, ಎಲೆಗಳ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ರೆ ಅದು ಹಣ್ಣಾಗಿಬಿಡುತ್ತೆ. ನೋಡಿ 2 kg ಅಷ್ಟಾಗಿದೆ ಇದು ಬದನೆಕಾಯಿ. ಅದನ್ನೆಲ್ಲ ಕಿತ್ತಿಟ್ಟೆ, ಯಾಕಂದರೆ ನಾನು ಬಂದರೆ ಬ್ಯಾಂಗ್ಳೂರ್ಗೆ ತೊಗೊಂಡೋಗೋಕ್ಕಾಗುತ್ತೆ. ಅದಾದಮೇಲೆ ಇಲ್ಲೇ ಸಾಂಬಾರಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ನೈಟೆಲ್ಲ ಊಟ ಮಾಡಿಬಿಟ್ಟು ವಾಕ್ ಮಾಡುವಾಗ, ಇವತ್ತು ಮದರ್ಸ್ ಡೇ ಅಲ್ವಾ, ಇಲ್ಲಿ ನಮ್ಮ ಲಕ್ಷ್ಮಿದು ಆ ತುಂಟು ಮಗಂದು ಸ್ವಲ್ಪ ಲವ್ ಜಾಸ್ತಿ ಆಗೋಗ್ಬಿಟ್ಟು ಅದನ್ನೇ ನೋಡ್ತಾ ಇದೆ. ಸಖತ್ತು ತರಲೆ ಮಾಡ್ತಾಯಿದ್ದ ಇವನಂತೂ, ಇದು ಗಂಡು ಕರು ಆ್ಯಕ್ಚುಲಿ. ಸಖತ್ತು ತರಲೆ ಮಾಡ್ತಾಯಿದ್ದ, ನನ್ನ ಹತ್ರನೂ ಬಂದಿದ್ದ. ಅಲ್ಲಿಂದ ಓಡೋದು ಇಲ್ಲಿಂದ ಓಡೋದು. ನಾನು ವೀಡಿಯೋ ಮಾಡೋಕ್ಕೆ ಹೋದಾಗ ನಿಲ್ಲಿಸ್ಬಿಟ್ಟ. ಹೆಂಗೆ ಕುಣಿತಾ ಇದ್ದ ಅಂದರೆ ಜಿಗಿತಾ ಇದ್ದಾನೆ, ಅಂದರೆ ಜಿಗಿಯುತ್ತಲ್ಲ ಹಂಗೆ ಜಿಗಿತಾ ಇದ್ದ. ಸೊ ಅವ್ರ ಅಮ್ಮಂಗೆ ಹೋಗೋದು, ಕಾಟ ಕೊಡೋದು, ಹೀಗೆ ಮಾಡ್ತಾಯಿದ್ದ. ಹಿಂಗೆ ಮಾಡಿ ನನ್ನ ಹತ್ರ ಸ್ವಲ್ಪ ಬಂದ, ನನ್ನ ಹತ್ರ ಮುದ್ದು ಮಾಡಿಸ್ಕೊಂಡು ತಿರ್ಗಾ ಅವ್ರ ಅಮ್ಮನ ಹತ್ರ ಹೋಗೋದು, ಅವರಮ್ಮ ಹತ್ರ ಹೋಗೋದು. ಅವರಮ್ಮ ಸ್ವಲ್ಪ ನಿಕ್ತಾ ಇದ್ದರೆ ಓಕೆ ಸಮಾಧಾನವಾಗಿರ್ತಾ ಇದ್ದ. ಅದಾದಮೇಲೆ ನಿಲ್ಲಿಸಿದ್ಮೇಲೆ ತಿರ್ಗಾ ನಿಕ್ಕು ಅಂತ ಫೋರ್ಸ್ ಮಾಡೋದು, ಆ ರೀತಿ ಮಾಡ್ತಾಯಿದ್ದ. ಇನ್ನೇನು ಹುಣ್ಣಿಮೆ ಹತ್ರ ಬರ್ತಾಯಿತ್ತು, ಚಂದ್ರ ಕೂಡ ಬ್ರೈಟ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಬ್ರೈಟ್ ಇದೆ. ಸೊ ನೆಲ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ, ಬೇರೆ ದಿನಗಳೆಲ್ಲ ಚಂದ್ರ ಇದ್ರೂ ಅಷ್ಟು ನೀಟಾಗಿ ನೆಲ ಕಾಣಿಸಲ್ಲ, ಬಟ್ ಹುಣ್ಣಿಮೆಯಲ್ಲಿ ನೆಲಗಳು ಆ ಕತ್ಲೆಯಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ಅವ್ರ ಪ್ರೀತಿ ನೋಡಬೇಕಾಗಿತ್ತು, ಸಿಕ್ಕಾಪಟ್ಟೆ ಪ್ರೀತಿ. ಅನಿಮಲ್ಸ್ ಅಂತೀವಿ, ಅನಿಮಲ್ಸಲ್ಲಿ ಕೂಡ ತಾಯಿ ಪ್ರೀತಿನೇ. ಮನುಷ್ಯ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ತಾಯಿ ಪ್ರೀತಿ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ. ಸೊ ಮನುಷ್ಯನೇ ಅದ್ರಲ್ಲಿ ಸ್ವಲ್ಪ ಸ್ವಾರ್ಥಿ ಅಂತಲೇ ಹೇಳ್ಬೋದು. ಸೊ ಅನಿಮಲ್ಸ್ಗೆ ಆ ರೀತಿ ಸ್ವಾರ್ಥ ಇರಲ್ಲ ಅಂತ ನನಗೆ. ಅದಾದಮೇಲೆ ಹಾಲು ಕುಡಿಯೋಕ್ಕೆ ಹೋಗೋದು, ಹಾಲು ಕುಡ್ದಿದ್ದಾನೆ ಸಾಯಂಕಾಲ. ಅದಾದಮೇಲೆ ತಿರ್ಗಾ ತುಂಟಾಟ, ಅಮ್ಮನ ಹತ್ರ ಹಾಲು ಬರ್ತಾಯಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಕುಡಿಯೋ ಥರ ಆ್ಯಕ್ಟಿಂಗ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದ. ನನಗಂತೂ ಇವನ ಆ್ಯಕ್ಟಿಂಗ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದ್ದು. ಸೊ ಈ ರೀತಿ ಇತ್ತು ನನ್ನ ಡೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.